ಹಾಯ್ ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ನಾನು ಆಮೇಲೆ ನಮ್ಮ ಫ್ರೆಂಡು ಏನು ಕೋ ಪಾರ್ಟ್ನರ್ ಅಂತ ಹೇಳ್ಬೋದು, ಏನು ಹನುಮಂತರಾಜು ಅಂತ, ಅವ್ರ ಜೊತೆ ನಾನು ಇವತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೊರಟಿದ್ದೀವಿ. ನೋಡಿ, ಈಗ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದೀವಿ. ಇವತ್ತು ಗುರುವಾರ, ರಾಯರ ದಿನ ಅಂತ ಹೇಳ್ಬಿಟ್ಟು ಇವತ್ತು ಫುಲ್ ರಶ್ ಇರುತ್ತೆ. ಹಂಗಾಗಿ ಏನೋ ಈ ತರಕಾರಿ ಮಾರೋರು ಅದು ಇದು ಎಲ್ಲ ಜನ ಜಾಸ್ತಿ ಇರ್ತಾರೆ ಅಂತ ಅವರು ಕೂಡ ಸ್ಟಾಲ್ಗಳನ್ನ ಇಟ್ಕೊಂಡಿದ್ದಾರೆ, ನೀವು ಗಮನಿಸಬಹುದು. ನೋಡಿ, ಈಗ ದೇವಸ್ಥಾನ ಎಂಟ್ರಿ ಆಗ್ತಾ ಇದೀವಿ ಇವಾಗ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ದೇವಸ್ಥಾನ. ಗೊತ್ತಿಲ್ಲ ಅನ್ನೋರು ಈ ಕಡೆ ಮಾದನಾಯಕಹಳ್ಳಿ ಕಂಸಂದ್ರ ಹತ್ರ ಈ ಒಂದು ದೇವಸ್ಥಾನ ಬರುತ್ತೆ. ನೀವು ವಿಸಿಟ್ ಮಾಡಿ, ನಿಮ್ಗೆ ಗಾಯರ ಮೇಲೆ ಭಕ್ತಿ ಇದ್ರೆ. ಬಟ್ ಇರಿ ಸರ್, ನೀವಿರಿ ಅವ್ರ ಟೆನ್ಷನ್ ಬೇಡ, ಕೈ ಮಾತ್ರ ಬರ್ತದೆ. ಯಾರು ವಿಡಿಯೋ ಮಾಡಬೇಡಿ ಅಣ್ಣ, ವಿಡಿಯೋ ಮಾಡಬೇಡ. ಆ್ಯಕ್ಚುಲಿ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದಾಗ ಒಂದು ಫಿಲಮ್ ಶೂಟಿಂಗ್ ನಡೀತಾ ಇತ್ತು. ಆ ಒಂದು ಫಿಲಮ್, ಹೊಸ ಫಿಲಮು, ಹೊಸ ಹೀರೋಯಿನ್ನು. ಸೊ ನಾವು ಆ ಒಂದು ಸೀನ್ನ ವಿಡಿಯೋ ಮಾಡೋಣ ಅಂತ ಹೋದೆ, ಆದರೆ ಅವರು ವಿಡಿಯೋ ಮಾಡಬಾರ್ದು ಅಂತ ಹೇಳಿಕ್ಕೆ ಅದನ್ನು ಅಲ್ಲಿ ಸ್ಟಾಪ್ ಮಾಡಿ ಈಗ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಇದು ದೇವಸ್ಥಾನದ ಎಂಟ್ರೆನ್ಸ್. ಇದು ನೋಡು, ಅಲ್ಲೇ ಚಪ್ಪಲಿ ಬಿಟ್ಟು ಬಂದಿರೋದಕ್ಕೆ ಸದ್ಯಕ್ಕೆ ಇಲ್ಲೂ ಕೂಡ ಚಪ್ಪಲಿ ಸ್ಟ್ಯಾಂಡು ಏನೋ ಅವಕಾಶ ಮಾಡಿಕೊಟ್ಟಿಲ್ಲ. ನಾನು ದೇವಸ್ಥಾನದ ಆಡಳಿತ ಮಂಡಳಿಗೆ ಈ ಮೂಲಕ ಕೇಳ್ಕೊಳ್ಳೋದು ಅಂದರೆ ಅದಕ್ಕೊಂದು ಅರೇಂಜ್ಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೋಡಿ, ಫ್ರಂಟ್ಗೆ ಈ ಥರ ವಾಟರ್ ಫಾಲ್ ಕೊಟ್ಟಿದ್ದಾರೆ. ಲಾಸ್ಟ್ ಒಂದು ನಾನು ನೋಡ್ದಂಗೆ ಒಂದು 6 ಇಯರ್ಸಿಂದ ಈ ದೇವಸ್ಥಾನಕ್ಕೆ ಬರೋರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ನಮಗಂತೂ ಎವ್ರಿ ಗುರುವಾರ ನಾವು ಈ ಕಡೆ ನಿಯರ್ಗೆ ಇರೋದ್ರಿಂದ, ಈ ದೇವಸ್ಥಾನಕ್ಕೆ ನಿಯರ್ಗೆ ಇರೋದ್ರಿಂದ ಆಲ್ಮೋಸ್ಟ್ ಪ್ರತಿ ಗುರುವಾರನೂ ಇದಕ್ಕೆ ಎಂಟ್ರಿ ಆಗ್ತೀವಿ. ಸೊ ಹೊರಗಡೆ ದರ್ಶನ ಮಾಡ್ಕೊಂಬಂದ್ವಿ, ಒಳಗಡೆ ಹೋಗಿ. ಸೊ ಮತ್ತೆ ಹೊರಗಡೆ ಬಂದು ಮತ್ತು ಶೂಟಿಂಗ್ ನಡೀತಾನೆ ಇತ್ತು. ಇನ್ನೂ ಹೊಸ ಹೀರೋಯಿನ್ನು. ಅದೇನು ಸ್ಟೋರಿ ಅಂದರೆ ಜಸ್ಟ್ ಆ ಒಂದು ಸೀನ್ ಬಗ್ಗೆ ಮಾತ್ರ ಹೇಳ್ತೀನಿ. ಇವಾಗ ಮಾರ್ಕೆಟಿಗೆ ಬಂದಿರ್ತಾರೆ ಹೀರೋಯಿನ್ನು. ಆ ಹೀರೋಯಿನ್ನ ಚುಡಾಯಿಸೋಕ್ಕೆ ಇನ್ನೊಬ್ಬರು ಏನೋ ವಿಲನ್ನು ಚುಡಾಯಿಸ್ತಾ ಇರ್ತಾರೆ. ಆ ಒಂದು ಸೀನ್ನ ಇಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು. ಇದು ಸಾಯಿಬಾಬಾ ಟೆಂಪಲ್ಲು. ಈ ಕಡೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಪಕ್ಕದಲ್ಲೇ ಇದು ಇರೋದು. ಸೊ ನಾವು ಈ ಕಡೆ ಬಂದಿದ್ವಲ್ಲ, ಹಾಗೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಲ್ಲೂ ವಿಸಿಟ್ ಮಾಡಿದ್ವಿ, ಜೊತೆಗೆ ಸಾಯಿಬಾಬಾ ಟೆಂಪಲ್ಗೂ ವಿಸಿಟ್ ಮಾಡಿದ್ವಿ ನಾವು, ನಮ್ಮ ಫ್ರೆಂಡು. ಸೊ ನೆಕ್ಸ್ಟು ನಮ್ಮ ವಿಸಿಟ್ ಬಂದ್ಬಿಟ್ಟು ಕಂಸಂದ್ರ ಕಡೆ ಹೋಗ್ತಾಯಿದ್ವಿ. ನಮ್ಮದು ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು. ಸೊ ಇಲ್ಲೇ ಒಂದು ಕಾಲ್ ಇತ್ತು, ಒಂದು ಸೈಟ್ ವಿಸಿಟ್ ಇತ್ತು, ಹಾಗಾಗಿ ನಾವು ಕಂಸಂದ್ರ ಕಡೆ ಹೊರಟಿದ್ದೀವಿ ಇವಾಗ. ಸೊ ನೀವು ಯಾರಾದರೂ ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕಂದ್ರೆ ಕರೆಕ್ಟ್ ಅಡ್ರೆಸ್ ಬಂದ್ಬಿಟ್ಟು ಲಕ್ಕೇನಹಳ್ಳಿ ಕ್ರಾಸಿಂದ ನೆಕ್ಸ್ಟ್ ಒಂದು 1 ಕಿಲೋಮೀಟ್ರ್ ಆಗುತ್ತೆ. ಕಂಸಂದ್ರ ನಿಯರಿಗೆ ಬರುತ್ತೆ. ಕಾಮಧೇನು ಕ್ಷೇತ್ರ ಅಂತ ಹೇಳ್ತಾರೆ ಇದನ್ನು. ಸೊ ಯಾರಾದರೂ ನೋಡಬೇಕು ಅಂದರೆ ಕಾಮಧೇನು ಕ್ಷೇತ್ರ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ರೂಟ್ ಮ್ಯಾಪ್ ಎಲ್ಲ ಸಿಗುತ್ತೆ. ಸೊ ಒಂದ್ಸರಿ ವಿಸಿಟ್ ಮಾಡಿ, ನಿಮಗೂ ಒಂಥರ ಒಳ್ಳೆ ಪಾಸಿಟಿವ್ ಎಕ್ಸ್ಪೀರಿಯೆನ್ಸು, ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಇದು ಮುಗಿಸ್ಕೊಂಡು ನಾವು ಸೈಟ್ ವಿಸಿಟ್ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಆಗ್ತಿದ್ವಿ. ನೆಕ್ಸ್ಟ್ ಬರ್ತಾ ಹಿಂಗೆ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಿದ್ರು. ಅಲ್ಲಿ ಟೊಮೊಟೊ ಬಾತು, ಪಲಾವು, ಚಟ್ನಿ
ಕೊಟ್ಟರು. ನಾವು ಅದನ್ನು ಸ್ವೀಕರಿಸಿ ನೆಕ್ಸ್ಟ್ ನಮ್ಮ ಮನೆ ಕಡೆಗೆ ಬಂದ್ವಿ. ಏನೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ಡೈಲಿ ಲಾಗಲ್ಲಿ.